9 ಸಭೆಗಳನ್ನ ಇಂಥ ಸಭೆಗಳನ್ನ ಚನ್ನಪಟ್ಟಣದಲ್ಲಿ ಮಾಡಿದ್ದೇನೆ. ಬಹುಶಃ ನಿಮ್ಗೆಲ್ಲ ಕೆಲವು 20 ವರ್ಷದಿಂದ 50, 60, 70 ವರ್ಷದಲ್ಲೂ ಇದ್ದೀವಿ. ನಾನು ಹೇಳ್ತಾ ಇದ್ದೇನೆ, ನನ್ನ ಅನುಭವದಲ್ಲಿ ಅಧಿಕಾರದಲ್ಲಿರಂತ ಶಾಸಕರಾಗಲಿ ಮಂತ್ರಿ ಆಗಿರಲಿ ಯಾರು ಕೂಡ ಇಂಥ ಸಭೆಗಳನ್ನ ಮಾಡಿ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ನಿಮ್ಮ ಕಷ್ಟ ಸುಖ ಏನು ಅಂತ ಕೇಳಿರಲಿಲ್ಲ. ಆ ಕೆಲಸ ನಿಮ್ಮ DK ಶಿವಕುಮಾರ್ ಮಾಡಿದ್ದಾರೆ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೇನೆ. ಪ್ರತಿ ಮನೆಗೂ ಕೂಡ ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲು ಬಂದು ಅರ್ಜಿಯನ್ನು ಕೊಟ್ಟು ನನ್ನ ಆಹ್ವಾನವನ್ನ, ನನ್ನ ಮನವಿಯನ್ನ ತಲುಪಿಸಿ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಾರು ನಿಮಗೆ ದುಡ್ಡು ಕೊಟ್ಟು ಕರ್ಕೊಂಡು ಬರಲಿಲ್ಲ. ನಿಮ್ಮ ಸಮಸ್ಯೆ ಏನ್ ಬೇಕು ಅಂತ ಕೇಳಲಿಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ನಾನು ಸ್ವಲ್ಪ ತಡವಾಗಿ ಬಂದೆ. 3 ಗಂಟೆಗೆ ಆ ಸಭೆ, ಇನ್ನೊಂದು ಸಭೆ 2 ಗಂಟೆಗೆ ಮುಗಿದಿತ್ತು. ಅಲ್ಲಿ 1 ಗಂಟೆ ನಾನು ಐಬಿಲಿ ನನಗೆ ಹೂವು ಆಗುದಿಲ್ಲ, ಸ್ವಲ್ಪ ಅಲರ್ಜಿ ಇತ್ತು, ತಲೆ ಗಿರ್ರಂತಾಯ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಇಲ್ಲಿಗೆ ಬಂದಿದ್ದೇನೆ. ಬಹಳ ತಾಳ್ಮೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಸಮಸ್ಯೆಗಳನ್ನು ಅರ್ಜಿ ತೆಗೆದುಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇದಾದ ಮೇಲೆ ನಾನು ನಿಮ್ಮಲ್ಲಿ ಬರ್ತೀನಿ. ಬರಕ್ಕಿಂತ ಮುಂಚಿತವಾಗಿ ತಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ, ನನಗೆ ಅರ್ಜಿ ಕೊಡೋಕ್ಕಿಂತ ಮುಖ್ಯವಾಗಿ ನೀವೆಲ್ಲರೂ ಕೂಡ ಅಲ್ಲಿ ಅರ್ಜಿ ಕೊಟ್ಬಿಟ್ಟು ಒಂದು ಎಂಡಾರ್ಸ್ಮೆಂಟ್ ಕೊಡ್ತಾರೆ, ಸ್ವೀಕೃತಿ ಪತ್ರ ಅಂತ ಹೇಳಿ, ಅದನ್ನ ಈಸ್ಕೊಂಡು ನೀವು ಮಡಿಕೊಳ್ಬೇಕು. ಈಗ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಸುಮಾರು ಈಗಾಗಲೇ ಒಂದು 14-15 ಸಾವಿರ ಅರ್ಜಿ ಬಂದಿದೆ. ಅದರ ಪೈಕಿ ಹೆಚ್ಚು ಕಮ್ಮಿ 7-8 ಸಾವಿರ ಅರ್ಧಕ್ಕರ್ಧ ಇಲ್ಲ ಮನೆ ಇಲ್ಲ, ಇಲ್ಲ ಸೈಟ್ ಇಲ್ಲ, ಇದು ಕೇಳ್ಕೊಂಡಿದ್ದಾರೆ. ಇಲ್ಲೂ ಕೂಡ ಅದೇ ಬೇಡಿಕೆಯನ್ನ ಇವತ್ತು ನನ್ನ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿ ತಿಳಿತು. ಈಗ ಗೃಹ ಜ್ಯೋತಿ ಫ್ರೀ ಕರೆಂಟ್ 200 ಯೂನಿಟ್ ವರೆಗೂ ಹೆಚ್ಚು ಕಮ್ಮಿ 96% ಜನರಿಗೆ ಇದನ್ನು ನಾವು ಕೊಡ್ತಾ ಇದ್ದೇವೆ. 96%. ಗೃಹಲಕ್ಷ್ಮಿ ಅದು ಕೂಡ ಸುಮಾರು 97% ಜನರಿಗೆ ಕೊಡ್ತಾ ಇದೆ. ನಿಮ್ಗೆಲ್ಲ ಗೃಹಲಕ್ಷ್ಮಿ ಈ ತಿಂಗಳು ಬಂದಿಲ್ಲ ಅಷ್ಟೇ, ಹಳೆಯದೆಲ್ಲ ಬಂದಿದೆ ತಾನೇ, ಎಲ್ಲ ಬಂದಿದೆ. ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಿ ತಾನೇ, ಕರೆಂಟು 0 ಬಿಲ್ ಬರ್ತಾ ಇದೆ ತಾನೇ, ಬರ್ತಾ ಇದೆ ಇಲ್ಲೋ? ಕರೆಂಟ್ ಬಿಲ್ಲು ಫ್ರೀ ಕರೆಂಟು ಬಿಲ್ ಕಟ್ತಾ ಇದ್ದೀರಾ? ಎಲ್ಲಿ ಬಿಲ್ ಕಟ್ತಾ ಇದ್ದೀರಪ್ಪ? ಎಲ್ಲ ಕಳಿಸಿಗಳು ಕರೆಂಟ್ ಬಿಲ್ ಕಟ್ತಾರೆ. ಸೊ ಏನ್ ಮಾತು ಕೊಟ್ಟಿದ್ದು ಆ ಮಾತನ್ನ ಇವತ್ತು ನಾವು ಉಳಿಸ್ಕೊಂಡಿದ್ದೇವೆ. ಇವತ್ತು ನಾನು ಬಂದಿರೋದು ನಿಮ್ಗೆ ಪೆನ್ಷನ್ ಬರ್ತಾ ಇದೆಯಾ, ಪೆನ್ಷನ್ ಯಾರಿಗಾದ್ರು ನಿಂತೋಗಿದ್ಯಾ, ಭಾಗ್ಯ ಯೋಜನೆ ನಿಂತೋಗಿದ್ಯಾ, ಇಲ್ಲ ಗೃಹ ಜ್ಯೋತಿ ನಿಂತೋಗಿದ್ಯಾ, ಗೃಹಲಕ್ಷ್ಮಿ ನಿಂತೋಗಿದ್ಯಾ, ಏನಾದ್ರು ಸಮಸ್ಯೆ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಮಳೆ ಸುಮ್ಮನೆ ಮಳೆ ಬಂದಷ್ಟು ಒಳ್ಳೆಯದು. ಎಲ್ಲ ಬಾವಿಯೆಲ್ಲ ಉಳಾಡಿಕೊಂಡು ಬಿಟ್ಟಿದೆ ನೀರು. ಈ ತಮಿಳುನಾಡವ್ರ ಮೇಲೆ ಗಲಾಟೆ ಮಾಡ್ತಾರೆ, ನೀರು ಬಿಡಿ ಅಂತ. ಮಳೆ ಬಂದು ಶುಭ ಶಕ್ತ ಆಗ್ತಾ ಇದೆ. 5, 7, 9 ಸಭೆಯಲ್ಲಿ ಮಳೆ ಬಂದಿರಲಿಲ್ಲ, ಇವತ್ತು ಬಂದಿದೆ, ಒಳ್ಳೇದಾಯಿತು. ಇವತ್ತು ತಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ, ನಾನು ಯಾರ ಬಗ್ಗೆನೂ ಟೀಕೆ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಸರ್ವಿಸ್ ಮಾಡಲಿಕ್ಕೆ ನಾನು ಬಂದಿದ್ದೇನೆ, ನಿಮ್ಮ ಋಣ ತೀರಿಸಲಿಕ್ಕೆ ಬಂದಿದ್ದೇನೆ.
ಕರ್ನಾಟಕ ರಾಜ್ಯದಲ್ಲಿ ನೀವೆಲ್ಲ ಸೇರಿ 136 ಸೀಟ್ ತಂದು ನಮ್ಮನ್ನ, ನನ್ನ, ಸಿದ್ದರಾಮಯ್ಯನವ್ರನ್ನ, ಇಕ್ಬಾಲ್ ಹುಸೇನ್ ಅವ್ರನ್ನ, ರವಿ ಅವ್ರನ್ನ ಎಲ್ಲರೂ ಕೂಡ ನಮ್ಮ ಪುಟ್ಟಣ್ಣ ಎಲ್ಲರನ್ನೂ ಅಧಿಕಾರಕ್ಕೆ ತಂದಿದ್ದೀವಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ, ಏನಾದ್ರು ಮಾಡಿ ಋಣ ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ನಾನೆಲ್ಲ ಬಂದಿದ್ದೇನೆ. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಮನೆ ಬಾಗಿಲಿಗೂ ಅರ್ಜಿಗಳನ್ನ ಕಳಿಸಿ ನಿಮ್ಮನ್ನ ಆಹ್ವಾನಿಸಿದ್ದೇನೆ. ಸೊ ಅದಕ್ಕೆ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ಲಕ್ಷ್ಮಿ ಬಂದಂಗೆ ಸರ್ಕಾರನೇ ಬಂದಿದೆ. ನಿಮ್ಮ ಮನೆ ಬಾಗಿಲಿಗೆ ಏನೇ ಸಮಸ್ಯೆ ಆದರೂ ಕೂಡ ನಾವು ಬಗೆಹರಿಸಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಇವತ್ತು ಸುರೇಶ್ ಅವರ ಎಲೆಕ್ಷನ್ ಅಲ್ಲಿ ನಾವು ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಸೀಟನ್ನ, ಓಟನ್ನ ಕೊಟ್ಟಿದ್ದೀವಿ. ಸುರೇಶ್ ಸೋತಿರ್ಬೋದು, ಆದರೆ ಚನ್ನಪಟ್ಟಣ ಮಹಾಜನತೆ ಅಸೆಂಬ್ಲಿ ಎಲೆಕ್ಷನ್ಗೂ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ತೋರಿಸಿದಂತ ಸೌಹಾರ್ದತೆಯನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಸೇವೆಯನ್ನ ಅತಿ ಹೆಚ್ಚು ಮಾಡಬೇಕು, ನಿಮ್ಮ ಋಣ ತೀರಿಸಬೇಕು. ನಿಮ್ಮೆಲ್ಲರೂ ಕೂಡ ಯಾರ್ಯಾರಿಗೆ ಸೈಟ್ ಇಲ್ಲ, ಯಾರ್ಯಾರಿಗೆ ಮನೆ ಇಲ್ಲ, ಯಾರ್ಯಾರಿಗೆ ಪೆನ್ಷನ್ ಇಲ್ಲ, ಯಾರು ಲೋನ್ ಇಲ್ಲ, ಬಿಡಿ ಕಟ್ಟೋರ್ದು ಅನೇಕ ದೊಡ್ಡ ಸಮಸ್ಯೆ ಇದೆ. ಬಿಡಿ ಕಟ್ಟೋರಿಗೆ ಅನೇಕ ಬೇಡಿಕೆಗಳಿದೆ. ಅವನ್ನೆಲ್ಲ ಬಗೆಹರಿಸಲಿಕ್ಕೆ ಇವತ್ತು ನಾನು ನಿಮ್ಮ ಮನೆ ಬಾಗಿಲಿಗೆ ನಾನು ಇಲ್ಲಿಗೆ ಬಂದಿದ್ದೇನೆ. ಆದ್ರಿಂದ ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ತಾವು ಈಗಾಗಲೇ ಬಿಡಿ ಕಾರ್ಮಿಕರು, ಈ ಬಣ್ಣದ ತಾಯಿ ನಮ್ಮ ವರ್ಕರ್ಸು, ಒಮ್ಮೆ ವರ್ಕರ್ಸು, ಅವ್ರದ್ದು ಎಲ್ಲ ಬೇಕಾದಷ್ಟು ದೊಡ್ಡ ಸಮಸ್ಯೆ ಇದೆ. ಅದನ್ನೆಲ್ಲ ಸದ್ಯದಲ್ಲಿ ನಾನು ರಾಮನಗರದ್ದು ಇಲ್ಲಿನ ಎಲ್ಲ ಕೂತ್ಕೊಂಡು ಪ್ರತ್ಯೇಕವಾಗಿ ಮಾತಾಡಿ ಅದಕ್ಕೆಲ್ಲ ಮುಕ್ತಿ ಕೊಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಚನ್ನಪಟ್ಟಣ ಟೌನ್ ಅಲ್ಲಿ ಎಲ್ಲೆಲ್ಲಿ ಕೆರೆ ರಸ್ತೆಗೆ ರಿಪೇರಿ ಮಾಡಬೇಕು, ಚರಂಡಿ ರಿಪೇರಿ ಮಾಡಬೇಕು, ಆ ಕಾರ್ಯಕ್ರಮ ಕೂಡ ವಿಶೇಷವಾದಂತಹ ಪ್ಯಾಕೇಜ್ಗೆ ಗಮನಿಸ್ತೇನೆ. ನಮ್ಮ ಕೌನ್ಸಿಲರ್ಗಳು ಈಗಾಗಲೇ ಅನೇಕ ಅರ್ಜಿಗಳನ್ನ ಕೊಟ್ಟಿದ್ದಾರೆ. ಸುಮಾರು ಒಂದೊಂದು ವಾರ್ಡ್ಗೆ 150-200 ಜನಕ್ಕೆ ಮನೆ ಇಲ್ಲ, ಬಾಡಿಗೆ ಮನೆಯಲ್ಲಿದ್ದಾರೆ, ಸೈಟ್ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸದ್ಯದಲ್ಲೇ ಚನ್ನಪಟ್ಟಣದ ಪಕ್ಕ ಒಂದು ದೊಡ್ಡ ಜಾಗವನ್ನು ಹುಡುಕಿ ಅಲ್ಲೆಲ್ಲರೂ ಕೂಡ ಸೈಟ್ ಅನ್ನ ಹಂಚಿ ಮನೆಗಳನ್ನ ಕನಕಪುರದಲ್ಲಿ ಯಾವ ರೀತಿ ಕೊಟ್ಟಿದ್ದೇನೋ ಅದೇ ರೀತಿ ನಿಮಗೂ ಕೂಡ ಕೊಡ್ಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ತಮ್ಮ ಸಹಕಾರ ಇರಲಿ. ಯಾರು ಎಲ್ಲರೂ ಜಾಗ ಇದ್ರೆ ಸರ್ಕಾರ ಜಾಗ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಖಾಸಗಿ ಜಾಗವನ್ನ ಖರೀದಿ ಮಾಡ್ತಾರೆ. ತಾವು ತಮ್ಗೆ ಹೇಳೋದಿಷ್ಟೇ, ಅನೇಕರು ಟೀಕೆ ಮಾಡಬಹುದು, ಏನಪ್ಪ ಎಲೆಕ್ಷನ್ ಬಂತು ಅಂತ ಬಂದಿದ್ದಾರೆ ಅಂತ. ಖಾಲಿ ಇರೋದಕ್ಕೆ ಬಂದಿದ್ದೇವೆ. ಖಾಲಿ ಇರಲಿಲ್ಲ ಯಾರು ಬರ್ತಿದ್ರು? ಖಾಲಿ ಸೇರಿದ್ರೆ ನೀವು ಕೂತ್ಕೊಂತೀರಿ, ಯಾರು ಕೂತ್ಕೊಂಡಿಲ್ಲ, ಯಾರು ಕೂತ್ಕೊಂಡಿಲ್ಲ. ಹಂಗೆ ಇವತ್ತು ನಿಮ್ಮ ಋಣ ತೀರಿಸ್ಬಿಟ್ಟು ನಮ್ಗೆ ಶಕ್ತಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ಸೊ ಅವ್ರಿಗೆ ನಾನು ಯಾರಿಗೂ ಕೂಡ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ, ಬೇರೆಯವರು ಮಾಡಲಿಲ್ಲ. ಭಗವಂತ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಅಧಿಕಾರಿಗಳು ಹೇಳಿದ್ದೇನೆ, ಖಾತೆ ಮಾಡಿಕೊಡೋ ವಿಚಾರ ಇರ್ಬೋದು, ಪೆನ್ಷನ್ ಕೊಡೋ ವಿಚಾರ ಇರ್ಬೋದು, ಯಾವುದೇ ಸಮಸ್ಯೆಗೆ ಯಾರು ಕೂಡ 10 ರೂಪಾಯಿ ಲಂಚ ಇರಿಸ್ಕೊಂಡ್ರೆ ನಿಮ್ಮ ಸೇವೆಯನ್ನ ಮಾಡಬೇಕು ಅಂತೇಳಿ ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಎಲ್ಲ ನಮ್ಮ ಕಾರ್ಪೊರೇಟರ್ಗಳು, ನಮ್ಮ ಕೌನ್ಸಿಲರ್ಗಳು ಅವರೆಲ್ಲ ಇದನ್ನ ಗಮನದಲ್ಲಿಟ್ಟುಕೊಂಡು ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ. ಅಲ್ಲೇ ಬಂದು ನಿಮ್ಮ ಅರ್ಜಿಗಳನ್ನ ನಾನು ಸ್ವೀಕಾರ ಮಾಡ್ತೇನೆ. ತಾವು ತಾಳ್ಮೆಯಿಂದ ಅಲ್ಲೇ ಕೂತ್ಕೊಂಡಿರ್ಬೇಕು. ನೀವು ಯಾರು ಎದ್ದು ಬಂದು ಬರಬಾರ್ದು, ನನ್ನಿಂದನೇ ಬರಬಾರ್ದು. ನಾನೇ ನಿಮ್ಮ ಚೇರತ್ತ ಬಂದು ಒಂದಿಬ್ರು ಅಧಿಕಾರಿಗಳು ಕರ್ಕೊಂಡು ಬಂದು ಯಾರು ಅಲ್ಲಿ ಅರ್ಜಿ ಕೊಟ್ಟು ಬರ್ಸಿಲ್ಲ ಅವರನ್ನ ಅರ್ಜಿ ತೆಗೆದುಕೊಳ್ತೇನೆ. ಅರ್ಜಿಯಲ್ಲಿ ಕೊಟ್ಟು ಎಂಡಾರ್ಸ್ಮೆಂಟ್ ತಗೊಂಡಿದ್ರೆ ನನಗೆ ಯಾರು ಕೊಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಪಾಲ್ಗೊಂಡದಕ್ಕೆ
ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಆಮೇಲೆ ಸಾಲ ಬೇಕಾದವರು ಅಂಗಡಿ ಸಾಲ, ಕೋಳಿ ಅಂಗಡಿ ಸಾಲ, ಬೀದಿ ವ್ಯಾಪಾರಿ 1 ಲಕ್ಷ ರೂಪಾಯಿವರೆಗೂ ಸಾಲ ಯಾರು ಬೇಕು ಅವ್ರದ್ದು ಕೂಡ ಅರ್ಜಿ ತೆಗೆದುಕೊಂಡು 50,000 ರೂಪಾಯಿ ಸಾಲ, 50,000 ರೂಪಾಯಿ ಸಬ್ಸಿಡಿ ಕೊಡುವಂತ ಕಾರ್ಯಕ್ರಮ ಕೂಡ ರೂಪಿಸ್ತಾ ಇದ್ರೆ ಅದು ಕೂಡ ನೀವೆಲ್ಲ ಫಿಲಪ್ ಮಾಡಿ ಕೊಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.